ഞാൻ ഹരീഷ് ഗോസാട, പെരുതണ മുച്ചിലോട്ട് ഭഗവതി ക്ഷേത്രത്തിൻ്റെ സേവാ സമിതിയുടെ കാര്യദർശി. ശ്രീ മധൂർ മദനന്തേശ്വര സിദ്ധിവിനായക ക്ഷേത്രത്തിൻ്റെ ബ്രഹ്മകലശോത്സവം, അതുപോലെ തന്നെ മൂടപ്പ സേവയുടെ ഭാഗമായി സമിതിയുടെ ആൾക്കാർ മുച്ചിലോട്ട് ഭഗവതി ക്ഷേത്രത്തിൻ്റെ അച്ഛന്മാർ അതുപോലെ പടുപ്പുരെ ബന്ധപ്പെട്ടപ്പോൾ നമ്മൾ ഏറ്റവും സന്തോഷത്തോടെ ഇവിടെ ഈ ഒരു സേവ ചെയ്യാൻ നമ്മൾക്ക് അവകാശം തന്ന ഈ ഒരു സന്ദർഭത്തെ സ്വീകരിച്ചുകൊണ്ട് പടുപ്പുരയുടെ അനുമതിയോടെ നമ്മുടെ സമുദായ അംഗങ്ങളെ അറിയിച്ചു. ആ അറിയിച്ചതിൽ എല്ലാവരും ഏറ്റവും സന്തോഷം പുളകിതമായി നമ്മുടെ ഈ ഒരു സേവയിൽ നമ്മോട് കൈകോർത്ത് ഇന്ന് ആദ്യ ദിവസമായ 27-ാം തീയതി നമ്മോടൊപ്പം 1000-ലേറെ സ്വയം സേവകന്മാർ ഇവിടെ വന്ന് അമ്മമാരും അതുപോലെ തന്നെ ബാല്യക്കാരും എല്ലാവരും നമ്മോടൊപ്പം കൈകോർത്തുകൊണ്ട് ഈ ഒരു പരിപാടിയെ ഏറ്റവും ഭംഗിയായി ദൈവത്തിൻ്റെ അരികിലേക്ക് തന്നെ എത്തിച്ചു എന്നത് നമ്മൾക്ക് ഏറെ സന്തോഷമുള്ള കാര്യം. ഈ ഒരു സേവ ചെയ്തതിന് നമ്മുടെ സമുദായത്തിനും അതുപോലെ തന്നെ ഈ സേവ ചെയ്യാൻ അനുകൂലം നമ്മൾക്ക് ചെയ്തു തന്ന ഈ സമിതിയുടെ ഭാരവാഹികൾക്കും ശ്രീ മധൂർ മദനന്തേശ്വരനും അതുപോലെ തന്നെ മഹാഗണപതി ദേവനും നമ്മൾക്ക് ഏവർക്കും അനുഗ്രഹം നൽകട്ടെ എന്നും പ്രാർത്ഥിച്ചുകൊണ്ട്, അതുപോലെ നമ്മോട് സഹകരിച്ച നമ്മുടെ സമുദായത്തിൻ്റെ എല്ലാ അംഗങ്ങൾക്കും, അച്ഛന്മാരും കാരണവന്മാരും ചെട്ടിയാന്മാരും അതുപോലത്തെ ജണ്ടെടുക്ക് ബാല്യക്കാർ എല്ലാവർക്കും ഒരുപാട് അഭിനന്ദനങ്ങളും നന്ദിയും ഈ കടപ്പാടും ഈ വേളയിൽ അറിയിച്ചു കൊള്ളുന്നു. ನಾನು ರಮೇಶ್ ಎಂ ಕೆ ಪೆರ್ನೆ ಶ್ರೀ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಚೆಟ್ಯಾನ್ ಆಗಿದ್ದೇನೆ. ಹಾಗೆ ಇವತ್ತು ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಪ್ರಥಮ ದಿನವಾದಂಥ ಇವತ್ತು ನಮ್ಮ ವಾಣಿಯ ಸಮಾಜದ ಒಂದು ಸೇವೆಯನ್ನು ಇವತ್ತು ನಾವಿಲ್ಲಿ ಮಾಡಿರುತ್ತೇವೆ. ಅದರಲ್ಲಿ ನಮ್ಮ ಸಮುದಾಯದ ಎಲ್ಲ ಮಹಿಳೆಯರು ಮತ್ತು ಪುರುಷರು ಮತ್ತು ಮಕ್ಕಳು ಭಾಗವಹಿಸಿ ಇವತ್ತಿನ ನಮ್ಮ ಅನ್ನಛತ್ರದಲ್ಲಿ ಅನ್ನಪ್ರಸಾದವನ್ನು ಬಡಿಸುವಂಥ ಒಂದು ಕೆಲಸವನ್ನು ನಾವು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದೇವೆ. ಇದಕ್ಕೆ ಇವತ್ತಿನ ನಮ್ಮ ಸಮುದಾಯದ ಎಲ್ಲ ನಮ್ಮ ಸಮಾಜದ ಬಾಂಧವರೆಲ್ಲ ನಮ್ಮೊಂದಿಗೆ ಸಹಕರಿಸಿರುತ್ತಾರೆ. ಅದೇ ರೀತಿ ಈ ಮಧೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯವರ ಪೂರ್ಣ ಸಹಕಾರದೊಂದಿಗೆ ನಮ್ಮ ಪೆರ್ನೆ ಕ್ಷೇತ್ರದ ನಮ್ಮ ವಾಣಿಯ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿ
ಮತ್ತು ಆಡಳಿತ ಸಮಿತಿ ಮತ್ತು ಅಚ್ಚಮಾರರು ಕಾರಣಮಾರರು ಎಲ್ಲ ನಾವು ಇವತ್ತು ಈ ಸೇವೆಯನ್ನು ಮಾಡಿರುತ್ತೇವೆ. ಮದ್ದೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಪ್ರಯುಕ್ತ ಸ್ವಯಂ ಸೇವಕರಾಗಿ ಒಂದು ದಿವಸ ಅನ್ನಪ್ರಸಾದವನ್ನು ವಿತರಿಸುವಂತಹ ಕಾರ್ಯಕ್ಕೆ ಪೆರ್ನೆ ಶ್ರೀ ಮುಚ್ಚಲೋಟ್ ಭಗವತಿ ಕ್ಷೇತ್ರದ ಸಮುದಾಯ ಬಾಂಧವರಿಗೆ ಕ್ಷೇತ್ರದಿಂದ ಅವಕಾಶವನ್ನು ಒದಗಿಸಿಕೊಡಲಾಯಿತು. ಈ ದಿವಸ ಅಂದರೆ 27ನೇ ತಾರೀಕು ಅನ್ನಪ್ರಸಾದವನ್ನು ವಿತರಿಸುವಂತಹ ಪೂರ್ಣ ಜವಾಬ್ದಾರಿಯನ್ನು ಪೆರ್ನೆ ಕ್ಷೇತ್ರಕ್ಕೆ ಒಳಪಟ್ಟಂತಹ ಸಮುದಾಯದವರು ವಹಿಸಿಕೊಟ್ಟಂತಹ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎನ್ನುವ ವಿಷಯದಲ್ಲಿ ತುಂಬ ಸಂತೋಷ ಆಗ್ತಾ ಉಂಟು. ನಮ್ಮ ಪೆರ್ನೆ ಕ್ಷೇತ್ರದಲ್ಲಿ ಕಳೆದ ವರ್ಷ ನಡೆದಂತಹ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಸಮುದಾಯ ಬಾಂಧವರು ಅಚ್ಚುಕಟ್ಟಾಗಿ ಸುಮಾರು 4,500 ಸಾವಿರದಷ್ಟು ಜನರು ಕುಳಿತುಕೊಳ್ಳುವಂತಹ ವ್ಯವಸ್ಥೆಯ ಅಡಿಯಲ್ಲಿ ಅನ್ನಪ್ರಸಾದವನ್ನು ವಿತರಿಸುತ್ತಿರುವಂತಹ ಆ ಒಂದು ವ್ಯವಸ್ಥೆಯನ್ನು ಕಂಡಂತಹ ನಾಡಿನ ಉದ್ದಗಲಕ್ಕೂ ಇರುವಂತಹ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಕಾರಣದಿಂದಲಾಗಿ ಈ ಉತ್ಸವದ ಸಂದರ್ಭದಲ್ಲಿ ಮದ್ದೂರು ಕ್ಷೇತ್ರಕ್ಕೆ ಇಲ್ಲಿಯ ಸಮಿತಿಯವರು ನಮ್ಮನ್ನು ಕರೆದ ಪ್ರಕಾರ ನಾವು ಸುಮಾರು 1,200ಕ್ಕಿಂತಲೂ ಮಿಕ್ಕಿದಷ್ಟು ಸ್ವಯಂ ಸೇವಕರು ಈ ದಿವಸದಲ್ಲಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಅನ್ನದಾನದ ಆ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಹಿಸಿಕೊಟ್ಟಂತಹ ಕರ್ತವ್ಯವನ್ನು ಬಹಳ ಸುಂದರವಾಗಿ ನಾವು ಇದ್ದೇವೆ ಎನ್ನುವುದರಲ್ಲಿ ನಮಗೆ ಅತ್ಯಂತ ಸಂತೋಷ ಆಗ್ತಾ ಉಂಟು, ಅಭಿಮಾನ ಆಗ್ತಾ ಉಂಟು. ಮುಂದೆಯೂ ಕೂಡ ಯಾವುದೇ ಕ್ಷೇತ್ರ ಆಗಿರಲಿ ಇದೇ ರೀತಿಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಬ್ರಹ್ಮಕಲಶೋತ್ಸವಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಎದೆತಟ್ಟಿ ಹೇಳ್ತಾ ಇದ್ದೇವೆ, ನಮಗೊಂದು ಅವಕಾಶವನ್ನು ಕೊಟ್ಟರೆ ಖಂಡಿತವಾಗಿ ನಾವು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೇವೆ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಇಡೀ ನಮ್ಮ ಸಮುದಾಯ ಬಾಂಧವರಿಗೆ ಮದ್ದೂರು ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನು ಉಂಟು ಮಾಡಬೇಕು ಎನ್ನುವ ಪ್ರಾರ್ಥನೆಯೊಂದಿಗೆ ಮುಚ್ಚಿಲೋಟ್ ಭಗವತಿ ಮಾತೆಯ ಪೂರ್ಣ ಅನುಗ್ರಹ ಈ ದಿವಸ ಕರ್ತವ್ಯವನ್ನು ನಿರ್ವಹಿಸಿದಂತಹ ಎಲ್ಲ ಸಮುದಾಯ ಬಾಂಧವರಿಗೆ ಸಿಗಲಿ ಎನ್ನುವಂತಹ ಹಾರೈಕೆಯನ್ನು ಸಮಿತಿಯ ವತಿಯಿಂದ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಾನು ಬ್ರಹ್ಮಕಲಶ ಕಮಿಟಿಯ ಫೈನಾನ್ಸ್ ಇದರ ಚೇರ್ಮನ್ ಆಗಿರ್ತೇನೆ. ನಮ್ಮ ಸಮುದಾಯದ ಸುಮಾರು 1,200 ನಮ್ಮ ಯುವಕರು ಮತ್ತು ತಾಯಂದಿರು ಎಲ್ಲ ಇಲ್ಲಿ ಬಂದು ಈ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ಸಿದ್ಧಿವಿನಾಯಕ
ಮದನಂತೇಶ್ವರ ದೇವರ ಎಲ್ಲ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ. ನಿಜಕ್ಕೂ ಇದು ನಮಗೆಲ್ಲರಿಗೂ ಬಹಳಷ್ಟು ಹೆಮ್ಮೆ ತಂದ ಒಂದು ವಿಷಯ. ಯಾಕೆಂದರೆ ಈ ಎಲೆಯಲ್ಲಿ ಬಡಿಸುವುದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಬಹಳಷ್ಟು ಕಷ್ಟದ ಕೆಲಸ. ನಮ್ಮ ಈ ಸಮಿತಿಯವರು ಪೆರ್ನೆ ಮುಚ್ಚಿಲೋಟಿನಲ್ಲಿ ಹೋಗಿ ಇದರ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಎಲ್ಲರೂ ಸಂತೋಷಪೂರ್ವಕವಾಗಿ ಈ ಕಾರ್ಯವನ್ನು ನಿರ್ವಹಿಸಲು ಒಪ್ಪಿಕೊಂಡು ಇದನ್ನು ಬಹಳಷ್ಟು ಚಂದದಲ್ಲಿ ಈ ಕಾರ್ಯವನ್ನು ಮುಗಿಸಿ ಕೊಟ್ಟಿದ್ದಾರೆ. ಎಲ್ಲ ಈ ಪೆರ್ನೆಯ ಕ್ಷೇತ್ರದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ, ಮಾತ್ರವಲ್ಲ ಅವರಿಗೆ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ಅವರಿಗೆ ಆಯುಷ್ಯ ಆರೋಗ್ಯವು ಸುಖ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿಕೊಂಡು ನನ್ನ ಈ ಮಾತುಗಳನ್ನು ಮುಕ್ತಾಯಿಸ್ತೇನೆ.